ಒಂದು ಸಣ್ಣ ಹಳ್ಳಿಯ ಹೆಸರು ರಾಮಪುರ. ಆ ಹಳ್ಳಿಯಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ಚೆನ್ನಾಗಿ ತಿಳಿದಿದ್ದರು. ಆದರೆ ಒಂದು ದಿನದಿಂದ ಆ ಹಳ್ಳಿಯಲ್ಲಿ ವಿಚಿತ್ರ ಘಟನೆಗಳು ಶುರುವಾದವು. ಜನರು ಮನೆಯ ಹೊರಗೆ ಒಣಗಲು ಹಾಕಿದ್ದ ಚಡ್ಡಿಗಳು ಒಂದರ ಹಿಂದೆ ಒಂದು ಕಾಣೆಯಾಗಲು ಶುರುವಾದವು. ಮೊದಲಿಗೆ ಇದನ್ನು ಯಾರೂ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಗಾಳಿ ಹೊಡೆದು ಹಾರಿ ಹೋಗಿರಬಹುದು ಎಂದುಕೊಂಡರು. ಆದರೆ ದಿನದಿಂದ ದಿನಕ್ಕೆ ಈ ಘಟನೆ ಹೆಚ್ಚಾಗತೊಡಗಿತು. ಪ್ರತಿ ಮನೆಯಲ್ಲೂ ಯಾರಾದರೂ ಒಬ್ಬರ ಚಡ್ಡಿ ಕಳೆದು ಹೋಗುತ್ತಿತ್ತು. ಹಳ್ಳಿಯ ರಂಗಮ್ಮ ಅತ್ತೆ ಒಂದು ದಿನ ಕೂಗಿ ಹೇಳಿದಳು, ಅಯ್ಯೋ, ನಿನ್ನೆ ಹೊಸದಾಗಿ ತಂದ ಚಡ್ಡಿ ಇವತ್ತು ಕಾಣೇ ಇಲ್ಲ. ಇದು ಗಾಳಿಯ ಕೆಲಸ ಅಲ್ಲ, ಕಳ್ಳನ ಕೆಲಸ. ಇದರಿಂದ ಹಳ್ಳಿಯ ಎಲ್ಲರೂ ಶಂಕೆಪಡಲು ಆರಂಭಿಸಿದರು. ಚಡ್ಡಿ ಕಳ್ಳ ಎಂಬ ಹೊಸ ಹೆಸರು ಹಳ್ಳಿಯಲ್ಲಿ ಪ್ರಸಿದ್ಧವಾಯಿತು. ಆ ಹಳ್ಳಿಯಲ್ಲಿ ರಮೇಶ್ ಅನ್ನೂ ಒಬ್ಬ ಯುವಕನಿದ್ದ. ಅವನು ತುಂಬಾ ಚುರುಕಾದವನು. ಹಳ್ಳಿಯಲ್ಲಿರುವ ಈ ವಿಚಿತ್ರ ಸಮಸ್ಯೆಯನ್ನು ಪರಿಹರಿಸಬೇಕು ಎಂದು ತೀರ್ಮಾನಿಸಿದ. ನಾನು ಈ ಕಳ್ಳನನ್ನು ಹಿಡಿಯುತ್ತೇನೆ ಎಂದು ಅವನು ಘೋಷಿಸಿದ. ಆ ರಾತ್ರಿ ರಮೇಶ್ ಒಂದು ಪ್ಲಾನ್ ಮಾಡಿದರು. ತನ್ನ ಮನೆಯ ಹೊರಗೆ ಹೊಸ ಚಡ್ಡಿಯನ್ನು ಒಣಗಲು ಹಾಕಿದ. ಆದರೆ ಅದರಲ್ಲಿ ಒಂದು ಸಣ್ಣ ಗಂಟೆ ಕಟ್ಟಿಹಾಕಿದ. ಯಾರಾದರೂ ಅದನ್ನು ತೆಗೆದರೆ ಗಂಟೆ ಶಬ್ದ ಮಾಡುತ್ತದೆ. ರಾತ್ರಿ ಮೌನವಾಗಿ ಹಳ್ಳಿಯೆಲ್ಲ ನಿದ್ರಿಸುತ್ತಿತ್ತು. ಚಂದ್ರನ ಬೆಳಕು ಹಳ್ಳಿಯನ್ನು ಹೊಳೆಯಿಸುತ್ತಿತ್ತು. ರಮೇಶ್ ಮನೆಯ ಅಂಗಳದಲ್ಲಿ ಒಂದು ದೊಡ್ಡ ಮರದ ಹಿಂದೆ ಅಡಗಿ ಕುಳಿತಿದ್ದ. ಸಮಯ ಕಳೆಯುತ್ತಾ ಹೋದಂತೆ ಏನೂ ಆಗಲಿಲ್ಲ. ರಮೇಶ್ ಕೂಡ ನಿದ್ರೆಗೆ ಜಾರಲಿದ್ದ. ಆಗ ಅಚಾನಕ್ ಠಿಂಗ್ ಠಿಂಗ್ ಎಂದು ಸಣ್ಣ ಶಬ್ದ ಕೇಳಿಸಿತು. ರಮೇಶ್ ಕಣ್ಣು ತೆರೆಯುತ್ತಾನೆ. ನಿಧಾನವಾಗಿ ಮುಂದೆ ನೋಡಿದ. ಒಂದು ನೆರಳು ಚಡ್ಡಿಯತ್ತ ಬರುತ್ತಿತ್ತು. ಅವನು ಚಾಕಚಕ್ಯವಾಗಿ ಹತ್ತಿರ ಹೋಗಿ ನೋಡಿದಾಗ, ಅಯ್ಯೋ, ಅದು ಮಾನವ ಅಲ್ಲ, ಒಂದು ಕಪ್ಪು ಕೋತಿ. ಆ ಕೋತಿ ಚಡ್ಡಿಯನ್ನು ತೆಗೆದು ತನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಲು ಶುರುಮಾಡಿತು. ರಮೇಶ್ ಕೂಡ ಅದರ ಹಿಂದೆ ಓಡಿದ. ಅಯ್ಯೋ, ಇದೇನಾ ನಮ್ಮ ಚಡ್ಡಿ ಕಳ್ಳ ಎಂದು ಕೂಗಿದ. ಕೋತಿ ಮರದಿಂದ ಮರಕ್ಕೆ ಜಿಗಿಯುತ್ತಾ ಓಡಿತು. ಕೊನೆಗೆ ಅದು ಹಳ್ಳಿಯ ಹಳೆಯ ದೇವಸ್ಥಾನದ ಹತ್ತಿರದ ದೊಡ್ಡ ಮರದ ಮೇಲೆ ಕುಳಿತುಕೊಂಡಿತು. ಮರುದಿನ ಬೆಳಿಗ್ಗೆ ರಮೇಶ್ ಈ ವಿಷಯವನ್ನು ಹಳ್ಳಿಯ ಎಲ್ಲರಿಗೂ ಹೇಳಿದ. ನಮ್ಮ ಚಡ್ಡಿ ಕಳ್ಳ ಮಾನವ ಅಲ್ಲ, ಕೋತಿ ಎಂದನು. ಎಲ್ಲರೂ ಆಶ್ಚರ್ಯಪಟ್ಟರು. ಕೆಲವರು ನಗಲು ಶುರು ಮಾಡಿದರು. ಆದ್ರೆ ಕೋತಿ ಏಕೆ ಚಡ್ಡಿ ಕದ್ದಿತು ಎಂದು ಪ್ರಶ್ನೆ ಮೂಡಿತು. ಇದನ್ನು ತಿಳಿಯಲು ಎಲ್ಲರೂ ದೇವಸ್ಥಾನದ ಹತ್ತಿರದ ಮರದ ಬಳಿ ಹೋದರು. ಅಲ್ಲಿ ನೋಡಿದಾಗ ಏನೋ ವಿಚಿತ್ರ ದೃಶ್ಯ ಕಂಡಿತು. ಆ ಮರದ ಮೇಲೊಂದು ಚಿಕ್ಕ ಕೋತಿ ಕುಟುಂಬ ಇತ್ತು. ಮತ್ತು ಆ ಕೋತಿಗಳು ಆ ಚಡ್ಡಿಗಳನ್ನು ತಮ್ಮ ಗೂಡಿನಂತೆ ಬಳಸುತ್ತಿದ್ದರು. ಕೆಲವು ಚಡ್ಡಿಗಳನ್ನು ಹಾಸಿಗೆಯಂತೆ ಹಾಸಿಕೊಂಡಿದ್ದವು. ಕೆಲವು ಮಗು ಕೋತಿಗಳನ್ನು ಮುಚ್ಚಲು ಬಳಸುತ್ತಿದ್ದರು. ಇದನ್ನು ನೋಡಿ ಹಳ್ಳಿಯವರು ಕೋಪಪಡುವ ಬದಲು ನಗಲು ಶುರು ಮಾಡಿದರು. ರಂಗಮ್ಮ ಅತ್ತೆ ಕೂಡ ಹೇಳಿದಳು, ಅಯ್ಯೋ, ನನ್ನ ಚಡ್ಡಿ ಈಗ ಕೋತಿಗಳ ಹಾಸಿಗೆ ಆಗಿದೆ ಅಂದ್ರೆ ಏನ್ ಮಾಡೋದು? ರಮೇಶ್ ಒಂದು ಪರಿಹಾರ ಸೂಚಿಸಿದ. ನಾವು ಕೋತಿಗಳಿಗೆ ಬೇರೆ ಬಟ್ಟೆ ಕೊಡೋಣ, ಹಳೆಯ ಬಟ್ಟೆಗಳನ್ನು ಕೊಡೋಣ. ಆಗ ಇವು ನಮ್ಮ ಚಡ್ಡಿಗಳನ್ನು ಕದ್ದುಕೊಳ್ಳುವುದಿಲ್ಲ. ಎಲ್ಲರೂ ಒಪ್ಪಿದರು. ಹಳ್ಳಿಯವರು ಹಳೆಯ ಚೀರಿಗಳು, ತುಂಡು ಬಟ್ಟೆಗಳನ್ನು ಆ ಮರದ ಬಳಿ ಹಾಕಿದರು. ಆ ದಿನದಿಂದ ಚಡ್ಡಿ ಕಳ್ಳತನ ನಿಂತು ಹೋಯಿತು. ಕೋತಿಗಳು ಹೊಸ ಬಟ್ಟೆಗಳನ್ನು ಬಳಸಿಕೊಂಡು ಸುಖವಾಗಿ ಇದ್ದವು. ಹಳ್ಳಿಯವರು ಕೂಡ ತಮ್ಮ ಚಡ್ಡಿಗಳನ್ನು ಸುರಕ್ಷಿತವಾಗಿ ಒಣಗಲು ಹಾಕುತ್ತಿದ್ದರು. ಈ ಘಟನೆ ಹಳ್ಳಿಯಲ್ಲಿ ಒಂದು ಹಾಸ್ಯ ಕಥೆಯಾಗಿ ಉಳಿಯಿತು. ಯಾವಾಗಲಾದರೂ ಯಾರಾದರೂ ಏನಾದರೂ ಕಳೆದುಕೊಂಡರೆ ಜನರು ತಮಾಷೆ ಮಾಡಿ ಹೇಳುತ್ತಿದ್ದರು, ಕೋತಿ ತೆಗೆದುಕೊಂಡಿರಬಹುದು. ಕಥೆಯ ಸಂದೇಶ: ಸಮಸ್ಯೆ ಬಂದಾಗ ಕೋಪಪಡುವುದಕ್ಕಿಂತ ಅದನ್ನು ಅರ್ಥಮಾಡಿಕೊಂಡು ಪರಿಹಾರ ಹುಡುಕುವುದು ಉತ್ತಮ. ಕೆಲವೊಮ್ಮೆ ಸಮಸ್ಯೆಯ ಹಿಂದೆ ನಿರಪರಾಧ ಕಾರಣವೂ ಇರಬಹುದು. ಈ ಕಥೆ ನಮಗೆ ತಿಳಿಸುವುದು ಏನೆಂದರೆ, ಬುದ್ಧಿ ಮತ್ತು ಸಹನೆ ಇದ್ದರೆ ಯಾವುದೇ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು.